ಹಾಯ್ ಹೆಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಾ ಇದ್ದೀನಿ ಶಿವಮೊಗ್ಗದಲ್ಲಿರುವ ಶರಾವತಿ ನಗರದಲ್ಲಿರುವ ಚರ್ಚಿಗೆ, ಇನ್ಫಂಟ್ ಜೀಸಸ್ ಚರ್ಚಿಗೆ. ಅಲ್ಲಿ ಇವತ್ತು ಯೇಸು ಬಾಲರ ಹಬ್ಬ ಇದೆ. ಬನ್ನಿ ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವು ಅಂತ ನೋಡ್ಕೊಂಡು ಬರೋಣ. ಹಬ್ಬದ ತಯಾರಿಯಾಗಿ ಧ್ವಜಾರೋಹಣ ಮತ್ತು ನವೀನಗಳು 9 ದಿನಗಳ ಕಾಲ ಇರುತ್ತದೆ. ಆಶೀರ್ವದಿಸಲಿ. ಆಮೆನ್. ಯೇಸು ಕಂದನೇ ವಂದನೆ, ಮುಕ್ತಿದಾತನೇ ವಂದನೆ. ಯೇಸು ಕಂದನೇ ವಂದನೆ, ಮುಕ್ತಿದಾತನೇ ವಂದನೆ. ಹಾಡುವೆ ಭಜಿಸುವೆ ದೇವನೇ, ಹಾಡುವೆ ಭಜಿಸುವೆ ದೇವನೇ. ಭುವಿಗೆ ಬೆಳಕಾಗಿ ಬಂದೆ, ಎಲ್ಲೋ ಸುಖ ಶಾಂತಿ ತಂದೆ. ಜನರ ಮನದಲ್ಲಿ ನಿಂದೆ, ನಂಬಿ ನನ್ನು ಎಂದೆ. ಓ ಯೇಸುವೆ ನಾ ಬೇಡುವೆ, ಜ್ಞಾನ ಬೆಳಕ. ಇಲ್ಲಿ ಪ್ರತಿ ತಿಂಗಳ ಮೊದಲನೇ ಗುರುವಾರ ಸಂಜೆ 5:15 ಗಂಟೆಗೆ ಯೇಸು ಬಾಲರ ನವೇನ ಪೂಜೆ ಮತ್ತು ತದನಂತರ ಅನ್ನ ಸಂತರ್ಪಣೆ ಇರುತ್ತದೆ. ಇವತ್ತು ಸ್ಫೂರ್ತಿ ಚಿಲುಮೆ ಗೆಳೆಯರ ಬಳಗ, ಬಾಲಯೇಸುವಿನ ದೇವಾಲಯ ಶರಾವತಿ ನಗರ ಇವರದು 1ನೇ ವರ್ಷದ ವಾರ್ಷಿಕೋತ್ಸವ ಇತ್ತು. ಇವರೇ ಅನ್ನ ಸಂತರ್ಪಣೆಯನ್ನು ನಡೆಸಿಕೊಟ್ಟಿದರು.
ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಭು ಯೇಸು ಬೆಳೆಯುತ್ತ ಜ್ಞಾನದಲ್ಲಿ ಪ್ರವರ್ಧಿಸುತ್ತ ದೇವರಿಗೂ ಮಾನವರಿಗೂ ಮೆಚ್ಚು ಆಗುತ್ತಾ ಬೆಳೆದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಕಂದ ಯೇಸುವಿನ ಬಾಲ ಯೇಸುವಿನ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಯೇಸು ಬೆಳೆಯುವಾಗ ಜ್ಞಾನದಲ್ಲಿ ಪ್ರವರ್ತಿಸುತ್ತಾ ಬೆಳೆದರು ಮತ್ತು ದೇವರಿಗೂ ಜನರಿಗೂ ಪರಮಾತ್ಮನಿಗೂ ಪರರಿಗೂ ಅಚ್ಚುಮೆಚ್ಚಾಗುತ್ತಾ ಬೆಳೆದರು. ತಾಯಿ ಪವಿತ್ರ ಆಭರಣ. ತಂದೆ ತಾಯಿಯರನ್ನು ಗೌರವಿಸಿ ಸನ್ಮಾನಿಸುವವನು ಸರ್ವೇಶ್ವರನಿಗೆ ಸೇವೆ ಮಾಡಿದಂತೆ ಹೆತ್ತವರಿಗೆ ಮಕ್ಕಳು ಮಾಡಬೇಕು. ಸರ್ವೇಶ್ವರ ಮಕ್ಕಳಿಗಿಂತ ಮಿಗಿಲಾಗಿ ತಂದೆಗೆ ಗೌರವ ನೀಡಿದ್ದಾರೆ. ಗಂಡು ಮಕ್ಕಳ ಮೇಲೆ ತಾಯಿಗೆ ಅಧಿಕಾರವನ್ನು ಅನುಗ್ರಹಿಸಿದ್ದಾರೆ. ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದವನಂತೆ. ತಾಯಿಯನ್ನು ಗೌರವಿಸುವವನು ನಿಧಿ ಶೇಖರಿಸಿಟ್ಟುಕೊಂಡವನಂತೆ. ತಂದೆಯನ್ನು ಗೌರವಿಸುವವನಿಗೆ ತನ್ನ ಸ್ವಂತ ಮಕ್ಕಳಿಂದ ಆಗುವುದು ಸಂತೋಷ. ಅವನು ಪ್ರಾರ್ಥನೆ ಮಾಡುವಾಗಲೆಲ್ಲ ದೊರಕುವುದವನಿಗೆ ಪ್ರತ್ಯುತ್ತರ. ಪ್ರತಿ ವರ್ಷವೂ ಪಾಸ್ಕ ಹಬ್ಬಕ್ಕೆ ಜೆರುಸಲೇಮ್ಗೆ ಹೋಗುತ್ತಿದ್ದರು. ಯೇಸುವಿಗೆ 12 ವರ್ಷವಾದಾಗ ವಾಡಿಕೆಯ ಪ್ರಕಾರ ಹಬ್ಬಕ್ಕೆ ಹೋದರು. ಹಬ್ಬ ಮುಗಿಸಿಕೊಂಡು ಅವರು ಹಿಂದಿರುಗಿ ಬರುವಾಗ ಬಾಲಕ ಯೇಸು ಜೆರುಸಲೇಮಿನಲ್ಲಿಯೇ ಉಳಿದು ಬಿಟ್ಟರು. ಮತ್ತು ವಿಶೇಷವಾಗಿ ಧರ್ಮಕ್ಷೇತ್ರ ಮಠದಲ್ಲಿ ಯುವಜನ ವರ್ಷವನ್ನ ಆಚರಿಸಿಕೊಳ್ಳುತ್ತಿರುವ ಸಕಲ ಯುವಜನರೇ, ಇಂದು ನಾವು ಈ ಧರ್ಮ ಕೇಂದ್ರದ ಬಾಲ ಯೇಸುವಿನ ದೇವಾಲಯದ ಧರ್ಮ ಕೇಂದ್ರದ ಹಬ್ಬವನ್ನ ಆಚರಿಸಲು ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಒಂದು ಧರ್ಮ ಕೇಂದ್ರದ ಹಬ್ಬವೆಂದರೆ ಆತ್ಮೀಯರೇ, ಅದೊಂದು ಕುಟುಂಬದ ಹಬ್ಬ. ಸಮುದಾಯವಾದಂತಹ ಧರ್ಮ ಕೇಂದ್ರದ ಹಬ್ಬ, ಐಕ್ಯತೆಯ ಅನ್ಯೋನ್ಯತೆಯ ಹಬ್ಬ. ಈ ಒಂದು ಸಂದರ್ಭದಲ್ಲಿ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರಿಕೊಳ್ಳುತ್ತೇನೆ. ಯಾಜಕರು ಧಾರ್ಮಿಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ದೈವ ಕರೆಗೆ ಒಗ್ಗಟ್ಟು ತಮ್ಮ ಲೌಕಿಕ ಜೀವನವನ್ನು ದೇವರ ಸೇವೆಗೆ ಮುಡಿಪಾಗಿಟ್ಟಿರುವ ಇವರು ಕೇಂದ್ರದ ಆಧ್ಯಾತ್ಮಿಕ ಬೆಳವಣಿಗೆಯ
ಪ್ರತಿ ಹೆಜ್ಜೆಯಲ್ಲೂ ಇವರ ತ್ಯಾಗ, ಪ್ರೀತಿ ಹಾಗೂ ಸೇವಾ ಕಾರ್ಯಗಳಿಗೆ ದೇವರಿಂದ ಇವರು ನೂರ್ಮಡಿ ಆಶೀರ್ವಾದಗಳನ್ನು ಪಡೆಯಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಸ್ತುತ 2024 ವರ್ಷವನ್ನು ಯುವಜನರ ವರ್ಷವನ್ನಾಗಿ ಆಚರಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ನಮ್ಮ ಧರ್ಮ ಕೇಂದ್ರದ ಯುವಕ ಯುವತಿಯರಿಗಾಗಿಯೂ ಹಾಗೂ ಎಲ್ಲ ಯುವಜನರಿಗಾಗಿಯೂ ಪ್ರಾರ್ಥಿಸೋಣ. ನಮ್ಮ ಯುವಜನರು ಲೌಕಿಕ ಜೀವನದ ಆಸೆ ಆಮಿಷಗಳಿಗೆ ಒಳಗಾಗದೆ ಕ್ರಿಸ್ತ ಕೇಂದ್ರಿತ ಬದ್ಧತೆಯ ಜೀವನವನ್ನು ನಡೆಸಲು ಬೇಕಾದ ವರದಾನಗಳನ್ನು ಪಡೆಯಲೆಂದು ವಿನಮ್ರತೆಯಿಂದ ಪ್ರಾರ್ಥಿಸುವ. ಇಂದು ನಾವು ನಾನಾ ರೋಗಗಳಿಂದ ಬಳಲುತ್ತಿರುವ ರೋಗಿಗಳಿಗಾಗಿಯೂ, ವಿಧವೆಯರಿಗಾಗಿಯೂ, ಅನಾಥ ಹಾಗೂ ದೌರ್ಜನ್ಯಕ್ಕೊಳಗಾದ ಮಕ್ಕಳು ಮತ್ತು ಮಹಿಳೆಯರಿಗಾಗಿಯೂ, ಸೆರೆಮನೆ ವಾಸಿಗಳಿಗಾಗಿಯೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಆಶೀರ್ವಾದಗಳನ್ನು ಪಡೆಯಲು ಬಂದಿರುವ ಎಲ್ಲ ಭಕ್ತಾದಿಗಳಿಗಾಗಿಯೂ ಹಾಗೂ ಈ ಹಬ್ಬಕ್ಕೆ ತನು ಮನಗಳಿಂದ ನೆರವು ನೀಡಿದ ಎಲ್ಲರಿಗಾಗಿಯೂ ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲರ ಮನೆ ಮನಗಳಲ್ಲಿ ಪ್ರಭು ಯೇಸುವಿನ ಶಾಂತಿ ನೆಲೆಸುವಂತಾಗಲಿ. ಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರಾಬು, ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ನಿನ್ನೆ ತಾನೇ ಬಹಳ ಸಂತೋಷದ ಶುಭ ಸಮಾಚಾರವನ್ನ ಆಲಿಸಿದೆವು. ನಮ್ಮ ಜೊತೆ ಇದ್ದಾರೆ ನಿಯೋಜಿತ ಕಾರವಾರ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಅತಿ ವಂದನೀಯ ಮನ್ಸಿಂಜರ್ ಡುಮಿಂಗ್ ಡಾಯಸ್ ಎಂದು ದೈವ ವಾಕ್ಯವನ್ನ ನಮಗೆ ಸಾರಿದ್ದಾರೆ. ಸಹಬಲಿಯನ್ನ ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು, ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸಹಬಲಿಯನ್ನು ಅರ್ಪಿಸಿ ಪ್ರಾರ್ಥಿಸಿದ ನಮ್ಮ ವಲಯದ ಮುಖ್ಯ ಗುರು ಅತಿ ವಂದನೀಯ ಫಾದರ್ ಸ್ಟಾನಿ ಡಿಸೋಜ ಹಾಗೂ ನಮ್ಮ ಧರ್ಮಕ್ಷೇತ್ರದ ಇತರೆ ಗುರುಗಳು, ಧಾರ್ಮಿಕ ಸಂತ ಪೌಲರ ಸಮುದಾಯ, ಸಂತ ಲಾರೆನ್ಸರ ಸಮುದಾಯ, ಪವಿತ್ರ ಹೃದಯ ಸಮುದಾಯ, ನಿತ್ಯಾಧಾರ ಮಾತೆ ಸಮುದಾಯ, ಕಿರಿಯ ಪುಷ್ಪ ಸಂತ ತೆರೇಸಾ ಸಮುದಾಯ, ಬೇಳಾಂಗಣಿ ಮಾತೆ ಸಮುದಾಯ, ಸಂತ ಜಾನ್ ದಿ ಬ್ರಿಟೋ ಸಮುದಾಯ, ಸಂತ
ಇವಾಗ 2 ಯೋಜನೆ ಮಾತೆಯ ಗೊಟ್ಟು ಸಂತ ಜೋಸೆಫರನ್ನ ಇರಿಸುವಂತ ಒಂದು ಸ್ಥಳ, ಇವೆರಡು ಸೇರಿ 15 ಲಕ್ಷ ಅಮೌಂಟ್. ಹೀಗಿರುವಾಗ ಈ ಮಾತೆಯ ಪ್ರಕಟಣೆಯನ್ನ ಕೇಳಿದ್ದೀರಿ, ನಿಮ್ಮಲ್ಲಿ ಮನಸ್ಸಿದ್ದವರು ಉದಾರವಾಗಿ ನೀಡಿದಲ್ಲಿ ಬಹಳ ಸಂತೋಷವಾಗಿ ನಾವು ಅದನ್ನ ಸ್ವಾಗತಿಸುತ್ತೇವೆ ಎಂದು ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ವತಿಯಿಂದ ತಿಳಿಸಲು ಇಚ್ಛೆ ಪಡುತ್ತೇನೆ. ಸಮಾಚಾರ ಕಾರವಾರ ಧರ್ಮಕ್ಷೇತ್ರಕ್ಕೂ ಕೂಡ ಶುಭ ಸಂದೇಶ. ನಮ್ಮ ಜೊತೆ ಇದು ವಿಶೇಷವಾಗಿ ಪ್ರಬೋಧನೆಯನ್ನ ನೀಡಿ ದೈವವಾಕ್ಯದೊಂದಿಗೆ ಪ್ರೇರಣೆಯನ್ನ ಕಲ್ಪಿಸಿ ಇಂದು ನಮ್ಮ ಜೊತೆ ನಮಗಾಗಿ ಬಲಿಪೂಜೆಯನ್ನ ಅರ್ಪಿಸಿ ಪ್ರಾರ್ಥಿಸಿದ ಅತಿ ವಂದನೀಯ ಫಾದರ್ ಡುಮಿಂಗ್ ಡಾಯಸ್ ನಮ್ಮ ಜೊತೆ ಇದ್ದಾರೆ. ದಯಮಾಡಿ ಮುಂದೆ ಬಂದು ನಮ್ಮ ಈ ಪ್ರೀತಿಪೂರ್ವಕ ಗೌರವವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಿಲೆಗಳೆಲ್ಲವೂ ಮೂರ್ತಿಗಳಾಗುವುದಿಲ್ಲ, ಮಾನವರೆಲ್ಲರೂ ಸಾಧಕರಾಗುವುದಿಲ್ಲ. ಸದಾ ಜನಸೇವೆಯ ತುಡಿತ, ಅಗತ್ಯತೆಗೆ ಸ್ಪಂದಿಸುವ ಮನದ ಇಂಗಿತ, ನಗುಮೊಗದೊಂದಿಗೆ ಇಗೋ ನಿಮ್ಮೊಂದಿಗೆ ನಾನು ಎಂದು ನಮ್ಮೊಂದಿಗಿರುವ ಹಸನ್ಮುಖಿಯಾಗಿರುವ ಕಾರವಾರ ಧರ್ಮಕ್ಷೇತ್ರದ 3ನೇ ಧರ್ಮಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಮೊನ್ಸೆನ್ಯೂರ್ ಡುಮಿಂಗ್ ಡಯಾಸ್ ಇವರು. ಪೂಜ್ಯರು 1969 ಸೆಪ್ಟೆಂಬರ್ 3ರಂದು ಜೋಗದ ದಿವಂಗತ ಶ್ರೀಯುತ ಅಂಬೋಸ್ ಡಯಾಸ್ ಮತ್ತು ದಿವಂಗತ ಶ್ರೀಮತಿ ಮರ್ಸಲೀನ್ ಡಯಾಸ್ ಇವರ ಮಗನಾಗಿ ಜನಿಸಿದರು. ಮಾನವತೆಯಿಂದ ದೈವತ್ವಕ್ಕೆ ಕರೆದೊಯ್ಯುವ ಕಾಯಕಲ್ಪಕ್ಕೆ ಹೃದಯ ತೆರೆದಿಟ್ಟ ಪೂಜ್ಯರು ಗುರು ವಿದ್ಯಾಭ್ಯಾಸವನ್ನು ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಪೂರೈಸಿ 1997 ಮೇ 6ರಂದು ಶಿವಮೊಗ್ಗ ಧರ್ಮಕ್ಷೇತ್ರದ ಗುರುವಾಗಿ ಅಭ್ಯಂಗಿಸಲ್ಪಟ್ಟರು. ಪ್ರಸ್ತುತ ಸನ್ನಿಧಿಯಲ್ಲಿ ನಿರ್ದೇಶಕರಾಗಿ 2 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಇವರು ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.